ನಮಸ್ಕಾರ ವೀಕ್ಷಕರಿಗೆ ಟಿ9 ಕನ್ನಡ ನ್ಯೂಸ್ಗೆ ಸ್ವಾಗತ. ಅಧಿಕಾರಿ ನಡೆಹಳ್ಳಿ ಕಡೆ ಭಾಲ್ಕಿ ತಾಲೂಕಿನ ಅಂಬೆಸಾಂಗವಿ ಗ್ರಾಮ ಪಂಚಾಯತನಲ್ಲಿ ಇಂದು ನಮ್ಮ ನಡೆಹಳ್ಳಿ ಕಡೆ ಸಭೆ ನಡೆಯಿತು. ಆಡಳಿತ ಯಂತ್ರವನ್ನು ಗ್ರಾಮೀಣ ಪ್ರದೇಶಕ್ಕೆ ಕೊಂಡೊಯ್ದು ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರಿಹರಿಸುವ ಉದ್ದೇಶದಿಂದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ ಬೀದರ ನಮ್ಮ ನಡೆಹಳ್ಳಿ ಕಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅಂಬೆಸಾಂಗವಿ ಗ್ರಾಮ ಪಂಚಾಯತನಲ್ಲಿ ಏರ್ಪಡಿಸಲಾದ ನಮ್ಮ ನಡೆಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಬಗೆಹರಿಸಲು ಪ್ರಯತ್ನಿಸಿದರು ಮತ್ತು ಮನರೇಗಾ ಯೋಜನೆಯ ಫಲಾನುಭವಿಗಳಿಗೆ ವರ್ಕ್ ಆರ್ಡರ್ ಮತ್ತು ಉದ್ಯೋಗ ಚೀಟಿ ವಿತರಣೆ ಮಾಡಿದರು. ತಾಲೂಕು ಪಂಚಾಯತ ಯೋ ಸೂರ್ಯಕಾಂತ ಬಿರಾದಾರ ಮಾತನಾಡಿ ಮತದಾರರ ಪಟ್ಟಿಯ ಪರಿಷ್ಕರಣೆ ನಡೆಯುತ್ತಿದೆ. ಹೊಸ ಮತದಾರರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನಮ್ಮ ಶೌಚಾಲಯ ನಮ್ಮ ಗೌರವ ಯೋಜನೆ ಅಡಿಯಲ್ಲಿ ಎಲ್ಲ ಗ್ರಾಮಸ್ಥರು ಶೌಚಾಲಯ ಕಟ್ಟಿಕೊಂಡು ಸದುಪಯೋಗಪಡಿಸಿಕೊಳ್ಳಬೇಕೆಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ ಎಡಿ ಚಂದ್ರಕಾಂತ ಬನ್ನಾಳೆ, ಬಿಒ ಚನ್ನಪ್ಪ ಹಳ್ಳದ, ಗ್ರಾಮ ಪಂಚಾಯತ ಅಧ್ಯಕ್ಷರು ಶೋಭಾವತಿ ಯಾದವರಾವ ಮಾನಕರಿ, ಶ್ರೀನಿವಾಸ ಮೆತ್ರೆ ಸದಸ್ಯರು, ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು, ಗ್ರಾಮಸ್ಥರು ಇದ್ದರು. ಸೂರ್ಯಕಾಂತ ಬಿರಾದಾರ ಸ್ವಾಗತಿಸಿದರು. ಚಂದ್ರಕಾಂತ ತಳವಾಡೆ ನಿರೂಪಿಸಿದರು. ಪಿಡಿಒ ಗೀತಾ ಪಾಟೀಲ ವಂದಿಸಿದರು. ಬೇರೆ ಮನೆ ಹೋಗುದ ಈಗ ಏನ್ ಇಷ್ಟು ಕೊಡ್ತಾರೆ ಸರ್ ಬೇರೆ ಮನೆ सर लताबाई सर not only that road ಇದೆ ಆ road ಮೇಲೆ ಇಲ್ಲಿಗೆ ಸಾರಿ ಬಂದು ಹೇಳಿ ಮಾಡ್ರಿ ಅಂತ ಹೇಳಿದಾಗ 2 ದಿನ ಅಲ್ಲಿ ರೋಡ್ ಸೈಡಿಗೆ 2 ಸೈಡಿಗೆ ಅಲ್ಲಿ ತಿಪ್ಪಿ ತೆಗ್ದನ್ ಬಾದ ಅಲ್ಲಿ ಮಣ್ಣು ಹಾಕ್ಸ್ರಿ, ಮಣ್ಣು ಹಾಕಿ ಗಿಡ ಹಚ್ಚ್ರಿ, ಊರಿಗೆ ಬಂದು ಚಂದ ಆಯ್ತದ ಜಾಗ ಅಂತೇಳಿ ಆ ಕನ್ಸಂದಿಂದ ಕೊಟ್ಟಿದೆ. ಅದು ಹೇಳ್ಬೇಕು. ಈಗ ನಮ್ಮ ಹೆಂಗಾಗಿದೆ ಅಂದ್ರೆ ಈಗ ಒಂದು ವರ್ಕಿಂಗ್ ಡೇ ಅದ, ವರ್ಕಿಂಗ್ ಡೇ ಬಿಟ್ಟು ನಾವು ಬಂದು ನಿಂತಿದೆ. ಈಗ ಇದು ಎವ್ರಿ ಟೈಮ್ ನಾವು ಮಾಡಿದ್ದೇವೆ. ಮತ್ತೆ
ಹೌದು ಸರ್, ಗ್ರಾಮ ಪಂಚಾಯತ್ ಆಬ್ವಿಯಸ್ಲಿ ಈಗ ಗ್ರಾಮ ಪಂಚಾಯತ್ ಮಾಡಿ ಅದೇ ಹೇಳಿದ್ದೇನೆ ಸರ್. ದಟ್ ಇಸ್ ಡಿಫರೆಂಟ್ ಅಂಡ್ ದಿಸ್ ಒನ್ ಡಿಫರೆಂಟ್ ಸರ್. ದಿಸ್ ಇಸ್ ಆಲ್ಸೋ ಡಿಫರೆಂಟ್. ಇವತ್ತು ಬೇಸಿಗೆ ಗ್ರಾಮ ಪಂಚಾಯತ್ನಲ್ಲಿ ಒಂದು ನಮ್ಮ ನಡೆ ಹಳ್ಳಿ ಕಡೆಗೆ ಒಂದು ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಒಂದು ಅಧಿಕಾರಿಗಳನ್ನು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಹಳ್ಳಿ ನಡೆ ನಮ್ಮ ನಡೆ ಹಳ್ಳಿ ಕಡೆಗೆ ನಾವು ಬೇಸಿಗೆ ಗ್ರಾಮ ಪಂಚಾಯತ್ ಏರ್ಪಡಿಸಿದ್ದಾರೆ. ಅನೇಕ ಸಮಸ್ಯೆಗಳು ಜನರಿದೆ, ಇದರಲ್ಲಿ ತಾವು ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಂಬೆಸಂಗಿ ಗ್ರಾಮ ಪಂಚಾಯತಲ್ಲಿ ಅಧಿಕಾರಿಗಳ ನಡೆ ಹಳ್ಳಿ ಕಡೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸು, ನಮ್ಮ ಯುಒ PDO ಅವರೆಲ್ಲರೂ ಹಾಜರಿದ್ದರು. ಸಾರ್ವಜನಿಕರು ನಾವು ಅಹವಾಲು ಸ್ವೀಕಾರ ಮಾಡಿದ್ದೀವಿ. ಅದರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ರಸ್ತೆ ಮತ್ತು ಮನೆಗಳ ಸಮಸ್ಯೆ, ಶೌಚಾಲಯ ಸಮಸ್ಯೆ ಇತ್ಯಾದಿಗಳು ತಿಳ್ಕೊಂಡಿದ್ದಾರೆ. ನಾವು ನಮ್ಮ PDO ಅವರಿಗೆ, ಯುಒ ಅವರಿಗೆ ಸೂಕ್ತ ನಿರ್ದೇಶನಗಳು ಕೊಟ್ಟಿದ್ದೀವಿ. ವಿದಿನ್ 7 days ನಾವು ಎಲ್ಲ ಬಗೆಹರಿಸಿ ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಮತ್ತು ರಸ್ತೆ ಮತ್ತು ಕಾರ್ಯಕ್ರಮ ಸೇತುವೆಗಾಗಿ ನಾವು ಒಂದು ನರೇಗಾದಲ್ಲಿ ಸ್ಪೆಷಲ್ ಆಕ್ಷನ್ ಪ್ಲಾನ್ ಮಾಡಿ ವಿದಿನ್ 15 days ಕೆಲಸ ಸ್ಟಾರ್ಟ್ ಮಾಡಬೇಕಂತ ನಮಗೆ ಇಡೀ ನರೇಗಾ ಮತ್ತು PDO ಅವರಿಗೆ ಕೂಡ ಸೂಚನೆ ಕೊಟ್ಟಿದ್ದೀವಿ. ಮನೆಗಳಿಗೆ ಸಂಬಂಧಪಟ್ಟಂತೆ ನಾವು ಎಲ್ಲರೂ ಹೆಸರುಗಳು ಬರ್ಕೊಂಡು ಅವರಿಗೆ ಸೂಕ್ತ ವಿದಿನ್ 7 days ಮನೆಗಳು ಕೊಡ್ಬೇಕಂತನೂ ಕೂಡ ಹೇಳಿದ್ದೀವಿ. ಶೌಚಾಲಯಗಳು ಕೂಡ ತಕ್ಷಣವೇ ಅವರಿಗೆ ಶೌಚಾಲಯ ಸ್ಯಾಂಕ್ಷನ್ ಮಾಡಬೇಕು. ಗುರಿಯಲ್ಲಿ ನಮ್ಮ ಅವೈಲೇಬಲ್ ಇದೆ, ಅದರಲ್ಲಿ ಶೌಚಾಲಯ ಸ್ಯಾಂಕ್ಷನ್ ಮಾಡಬೇಕಂತನೂ ಕೂಡ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದೀವಿ. ಜೊತೆಗೆ ಕೆಲವೊಂದು ಸಾರ್ವಜನಿಕರು ಗ್ರಾಮ ಪಂಚಾಯತಿಯಲ್ಲಿ ಏನು ಅರ್ಜಿಗಳು ಕೊಟ್ಟಿದ್ದಾರೆ ಅದು ತಕ್ಷಣವೇ ಸಕಾಲ ಟೈಮಲ್ಲಿ ಅಂದರೆ 7 days 15 days ಅಲ್ಲಿ ಅದು ಬಗೆಹರಿಸಬೇಕಂತನೂ ಕೂಡ ಸೂಚನೆ ಕೊಟ್ಟಿದ್ದೀವಿ. ಮತ್ತು ಕುಡಿಯೋ ನೀರಿನ ಸಮಸ್ಯೆ ಭಾಳ ಜನ ಹೇಳ್ಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ AWS ಮತ್ತು ಇಒ ಅವರು ಮತ್ತು ನಮ್ಮ PDO ಅವರು ಎಲ್ಲ ವಾಟರ್ ಮ್ಯಾನ್ಗಳು ಒಂದು ಕೂತ್ಕೊಂಡು ಒಂದು ಕೋಆರ್ಡಿನೇಷನ್ ಮತ್ತು ಪ್ಲಾನಿಂಗ್ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಇದು ಒಂದು ತುಂಬ ಚೆನ್ನಾಗಿ ಇವತ್ತು ಜರುಗಿಸಲಾಗಿದೆ. ಸುಮಾರು 50-20 ಅರ್ಜಿಗಳು ಕೂಡ ಇವತ್ತು ನಮಗೆ ಇಲ್ಲಿ ಸ್ವೀಕಾರ ಆಗಿದೆ. ಅನೇಕ ಗ್ರಾಮ ಜನಗಳಿಗೆ ಏನಪ್ಪ ಅಂದ್ರೆ ಅಧಿಕಾರಿಗಳ ಮೇಲೆ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾ ಇಲ್ಲ, ಅನೇಕ ಸಮಸ್ಯೆ ಜನರು ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು PDO ಆಗಲಿ ಕೆಲವೊಂದು ಅಧಿಕಾರಿ ಕೆಲವರು ಸಾರ್ವಜನಿಕರು ಗ್ರಾಮ ಪಂಚಾಯತಿಯಲ್ಲಿ ಸ್ಪಂದನೆ ಆಗ್ತದೆ ಅಂತ ಹೇಳಿದ್ರು. ಅದಕ್ಕಾಗಿ ನಾ ಇಒ ಅವರಿಗೆ ಮತ್ತು PDO ಅವರಿಗೆ ಕಟ್ಟುನಿಟ್ಟಾಗಿ ಸೂಚನೆ ಕೊಟ್ಟಿದ್ದೀನಿ. ವಿದಿನ್ ಟೈಮ್ ಸಕಾಲ ಟೈಮಲ್ಲಿ ಎಲ್ಲ ಜನರಿಗೆ ಸ್ಪಂದನೆ ಮಾಡಬೇಕು. ಯಾಕಂದರೆ ನಾವು ಇಲ್ಲಿ CO ನಡೆ ಹಳ್ಳಿ ಕಡೆ ಬಂದಿರೋ ಉದ್ದೇಶ ಯಾಕಂದರೆ ನಾವು ಊರಿಗೆ ಹೋಗಿ ಅಧಿಕಾರಿಗಳಿಗೆ ಊರಿಗೆ ಹೋಗಿ ಜನರಿಗೆ ಸ್ಪಂದನೆ ಕೊಡ್ಬೇಕಂತಲೇ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ತನಕ ಬಂದಿದ್ದೀವಿ. ಸೊ ಗ್ರಾಮ ಪಂಚಾಯತ್ ಅವರು ಅಲ್ಲೇ ಊರಲ್ಲೇ ಇರ್ತಾರೆ. ಸೊ ಅವ್ರು ಇನ್ನೂ ಹೆಚ್ಚಿನ ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕರ ಸ್ಪಂದನೆ ಮಾಡಬಹುದಂತ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಎಲ್ಲ ಅಧಿಕಾರಿಗಳಿಗೆ, ನಮ್ಮ ಜಿಲ್ಲಾದಂಥ ಎಲ್ಲ PDOಗಳಿಗೆ, ಯುಒಗಳಿಗೂ ಕೂಡ ನಮ್ಮ ಎಲ್ಲ ಜನರಿಗೆ ಸ್ಪಂದನೆ ಮಾಡಬೇಕಂತ ಸೂಚನೆ ನಾವು ನೀಡ್ತಾನೆ ಇರ್ತೀವಿ.